ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಬ್ಯಾಚುಲರ್ಸ್ ಚಿಕನ್ ಕರಿ ಮಾಡ್ತಾ ಇದ್ದೇನೆ. ಬ್ಯಾಚುಲರ್ಸ್ಗಳಿಗೆ ದಿಢೀರಂತ ಮಾಡ್ಬೋದು, ತುಂಬ ಸುಲಭದಲ್ಲಿ. ಚಿಕನ್ ತಂದರೆ ಬೇಗ ಮಾಡ್ಬೋದು, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ ಇದಕ್ಕೆ. ಥಟ್ಟಂತ ಮಾಡ್ಬೋದು. ಈ ಚಿಕನ್ ಕರಿ ಮಾಡೋದು ಹೇಗೆ ಅಂತ ನೋಡುವ ಫ್ರೆಂಡ್ಸ್. ನಮಗೆ ಮನೆಯಲ್ಲಿ ಕೂಡ ಹಾಗೆಯೇ ಈ ಬೆಳಗಿನ ಹೊತ್ತಿನಲ್ಲೆಲ್ಲ ಉಂಟಲ್ಲ, ಟಿಫಿನ್ ಎಲ್ಲ ಬೆಳಿಗ್ಗೆ ಆಫೀಸ್ಗೆ ಹೋಗುವವರೆಲ್ಲ ಬೆಳಿಗ್ಗೆನೇ ಎಲ್ಲ ರೆಡಿ ಮಾಡಿ ಇಡ್ತಾರಲ್ಲ, ಆಗ ನೋಡಿ ಈ ಥರ ಚಿಕನ್ ಕರಿ ಎಲ್ಲ ಮಾಡಲಿಕ್ಕೆ ಉಂಟಲ್ಲ, ತುಂಬ ಸುಲಭ, ಬೇಗ ದಿಢೀರಂತ ಮಾಡ್ಬೋದು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ, ಮನೆಯಲ್ಲಿ ಇರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ತುಂಬ ಸುಲಭದಲ್ಲಿ ಮನೆಯಲ್ಲಿ ಮಾಡುವಂತಹ ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಒತ್ತಿದರೆ ನಾನು ಹಾಕುವ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬಂದು ತಲುಪ್ತದೆ. ಹಾಗೆ ನನ್ನ ವಿಡಿಯೋಗೆ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಈಗ ಹೇಗೆ ಮಾಡೋದು ನೋಡುವ. ನೋಡಿ, ನಾನು ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ. ವಿತ್ ಸ್ಕಿನ್ನೇ ತಗೊಂಡಿದ್ದೇನೆ. ನಿಮಗೆ ಸ್ಕಿನ್ ಔಟ್ ಬೇಕಿದ್ದರೆ ಸ್ಕಿನ್ ಔಟ್ ಮಾಡಿ ತಗೊಳ್ಬೋದು. ಬೋನ್ಲೆಸ್ ಬೇಕಿದ್ದರೆ ಬೋನ್ಲೆಸ್ ಕೂಡ ಯೂಸ್ ಮಾಡ್ಬೋದು. ನೋಡಿ ಈಗ ಮಾಡೋದು ಹೇಗೆ ಅಂತ ನೋಡುವ. ನೋಡಿ, ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ನಾನು. ತುಪ್ಪದ ಬದಲಿಗೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಮೀಡಿಯಮ್ ಸೈಜಿದು ಒಂದು 3 ನೀರುಳ್ಳಿ ಹಾಕ್ಕೊಂಡು ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಒಳ್ಳೆ ಚೆನ್ನಾಗಿರ್ತದೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಉಂಟಲ್ಲ, ಚೆನ್ನಾಗಿ ಕೆಂಪಿಗೆ ಬರಬೇಕು. ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರ್ತದೆ. ನೋಡಿ, ಈ ಥರ ಚೆನ್ನಾಗಿ ಬಾಡಿಸಬೇಕು ನೀರುಳ್ಳಿಯನ್ನು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸಿಂದ ನಿಮಗೆ ಮಾಡ್ಬೋದು. ತುಂಬ ಸುಲಭ ಉಂಟು ರೆಸಿಪಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಇದು ನೀರುಳ್ಳಿ ಉಂಟಲ್ಲ, ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿ ಬರ್ತದೆ ನಿಮಗೆ. ನೋಡಿ, ಈ ಥರ ಕೆಂಪಾಗಿ ನೋಡಿ ಈ ಕಲರ್ ಬರಬೇಕು. ನೋಡಿ, ತುಂಬ ಕಪ್ಪಗೆ ಕೂಡ ಮಾಡ್ಕೊಳ್ಬೇಡಿ. ನೋಡಿ, ಈಗ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಕಟ್ ಮಾಡಿ ಎಲ್ಲ ಹಾಕ್ಕೊಂಡಿದ್ದೇನೆ ನಾನು. ಒಂದು 10-15 ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ. ಬೆಳ್ಳುಳ್ಳಿ ಸ್ಕಿಪ್ ಮಾಡಬೇಡಿ. ಮತ್ತು ಶುಂಠಿ ಪೇಸ್ಟ್ ಹಾಕ್ಕೊಂಡೆ ನಾವು. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ಬೆಳ್ಳುಳ್ಳಿಗೆ ಹಾಕೋದಕ್ಕಿಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು. ತುಂಬ ಒಳ್ಳೆಯದಾಗ್ತದೆ ಫ್ಲೇವರ್. ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲ ಘಮ ಬರ್ತದೆ. ನೋಡಿ, ಈ ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ಉಂಟಲ್ಲ, ಒಟ್ಟಿಗೆ ಫ್ರೈ ಆಗುವಾಗ ಒಂದು ಒಳ್ಳೆ ಅರೋಮ ಬರ್ತದೆ. ನೋಡಿ, ಕೆಂಪಾಗಿ ಬಂದಿದೆ ನೋಡಿ ನೀರುಳ್ಳಿ ಎಲ್ಲ. ಈಗ ನಾನು ಇದಕ್ಕೆ ಒಂದು 3 ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ಮೀಡಿಯಮ್ ಸೈಜ್ ಇದೊಂದು 3 ಟೊಮೆಟೊ ಬೇಕು. ಒಳ್ಳೆ ಹಣ್ಣಾದ ಟೊಮೆಟೊ ಹಾಕಿದರೆ ಒಳ್ಳೆಯದು, ಚೆನ್ನಾಗಿರ್ತದೆ. ಟೊಮೆಟೊ ಚೆನ್ನಾಗಿ ಬಾಡಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡುವ ತನಕ ಚೆನ್ನಾಗಿ ಬೇಯಿಸಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈಗ ನಾನು ಮುಚ್ಚಿಡ್ತೇನೆ. ನೋಡಿ, ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಚೆನ್ನಾಗಿ ಫ್ರೈ ಆಗ್ತದೆ. ನೀವು ತುಪ್ಪನೇ ಯೂಸ್ ಮಾಡಬೇಕಂತ ಇಲ್ಲ. ನಾನು ತುಪ್ಪ ಇದ್ದಿದ್ದರಿಂದ ತುಪ್ಪ ಹಾಕ್ಕೊಂಡಿದ್ದೇನೆ. ಎಣ್ಣೆಯಲ್ಲಿ ಕೂಡ ಮಾಡ್ಬೋದು, ಚೆನ್ನಾಗಿರ್ತದೆ, ಚೆನ್ನಾಗೇ ಬರ್ತದೆ, ಏನು ತೊಂದರೆ ಇಲ್ಲ. ನೋಡಿ, ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ನೋಡಿ, ಇಷ್ಟು ಮೆತ್ತಗಾಗಿದೆ. ನೋಡಿ, ಈಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, 2ರಿಂದ 2.5 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡ್ರೆ ಆಯಿತು ಚಿಲ್ಲಿ ಪೌಡರ್. ಇದು ಚಿಲ್ಲಿ ಪೌಡರ್ ಕೂಡ ಹಾಗೆಯೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈ ನೀರುಳ್ಳಿ ಟೊಮೆಟೊ ಎಲ್ಲ ಉಂಟಲ್ಲ, ಇದ್ರ ಜೊತೆಯೇ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಉಂಟಲ್ಲ, ಒಳ್ಳೆ ಫ್ಲೇವರ್ ಬರ್ತದೆ ನಿಮಗೆ.
ಅದಕ್ಕಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ, ಕೆಂಪಗೆ ರೋಸ್ಟ್ ಮಾಡ್ಕೊಳ್ಬೇಕು, ಒಂಥರ ಡಾರ್ಕ್ ಕಲರ್ ಬರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಚಿಕನ್ ಹಾಕ್ಕೊಳ್ತಾ ಇದ್ದೇನೆ. ನಾನು 1 kg ಅಷ್ಟು ಚಿಕನ್ ತಗೊಂಡಿದ್ದೇನೆ. ವಿತ್ ಸ್ಕಿನ್ನೇ ತಗೊಂಡಿದ್ದೇನೆ. ನೀವು ಸ್ಕಿನ್ ತಿನ್ನದವರಾದರೆ ಸ್ಕಿನ್ ಔಟ್ ಮಾಡಿ ಕೂಡ ತಗೊಳ್ಬೋದು. ನೋಡಿ ಚಿಕನನ್ನು ಚೆನ್ನಾಗಿ ಬೆರೆಯುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದಕ್ಕೊಂದು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುವ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಬೇಗ ಬೇಯ್ತದೆ, ತುಂಬ ಹೊತ್ತೇನಿಲ್ಲ ಬೇಯಲಿಕ್ಕೆ. ಈ ನಾಟಿ ಕೋಳಿ ಎಲ್ಲ ಆದರೆ, ಇಲ್ಲದ್ರೆ ಟೈಸನ್ ಎಲ್ಲ ಆದರೆ ಬೇಯಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ತದೆ ತುಂಬ. ಇದು ಬೇಗ ಬೇಯ್ತದೆ ನೋಡಿ. ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಅರಿಶಿಣದ ಪುಡಿ ಮುಖ್ಯವಾಗಲೂ ಹಾಕ್ಕೊಳ್ಬೇಕು ನೋಡಿ. ಅರಿಶಿಣದ ಪುಡಿ ಕೂಡ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇನ್ನಿದು ಚೆನ್ನಾಗಿ ಬೇಯಬೇಕು. ಇದಕ್ಕೆ ನಾನು ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ನೀರು ಕ್ವಾಂಟಿಟಿ ನೋಡಿ ಹಾಕ್ಕೊಂಡ್ರೆ ಆಯಿತು. ನೀರು ತುಂಬ ನೀರು ಕೂಡ ಮಾಡಬೇಡಿ. ಚಿಕನ್ ಬೇಯಲಿಕ್ಕೆ ನೋಡಿ ನೀರು ಹಾಕ್ಕೊಂಡೆ ನಾನು. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು, ನಿಮಗೆ ಕರಿ ಲೀವ್ಸ್ ಬೇಕಿದ್ದರೆ ಈಗಲೂ ಕೂಡ ಹಾಕ್ಕೊಳ್ಬೋದು. ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಕರಿ ಲೀವ್ಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಡ್ತಾ ಇದ್ದೇನೆ ಚೆನ್ನಾಗಿ ಬೇಯಲಿ ಅಂತ. ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು. ನೋಡಿ ಚೆನ್ನಾಗಿ ಕುದೀತಾ ಉಂಟು ನೋಡಿ. ಚೆನ್ನಾಗಿ ಕುದೀತಾ ಉಂಟು. ಮಧ್ಯದಲ್ಲಿ ಒಮ್ಮೆ ನಾನು ಮಿಕ್ಸ್ ಕೊಡ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನೂ ಸ್ವಲ್ಪ ಬೇಯಬೇಕಿದ್ದು. ಈ ನೀರೆಲ್ಲ ಉಂಟಲ್ಲ ಸ್ವಲ್ಪ ಡ್ರೈ ಆಗಿ ಬರ್ತದೆ. ಸ್ವಲ್ಪ ಡ್ರೈ ಆಗಿ ಬರಬೇಕು ನೋಡಿ. ಈಗ ಕರೆಕ್ಟಾಗಿ ಬೆಂದಿದೆ ನೋಡಿ ಚಿಕನ್ ಕರಿ. ನೋಡಿ ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್. ನಿಮಗೆ ತುಂಬ ಕೊತ್ತಂಬರಿ ಆಗಲಿ ಜೀರಿಗೆ ಆಗಲಿ ಏನು ಹಾಕಲಿಲ್ಲ ನಾನು. ಜೀರಿಗೆ ಪುಡಿ ಏನು ಹಾಕಲಿಲ್ಲ, ಚಿಲ್ಲಿ ಪೌಡರ್ ಮಾತ್ರ ಹಾಕಿರೋದು. ತುಂಬ ಸಿಂಪಲ್ ರೆಸಿಪಿ. ತುಂಬ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸಿಂದ ತುಂಬ ಸುಲಭದಲ್ಲಿ ಮಾಡ್ಬೋದು ಬ್ಯಾಚುಲರ್ಸ್ ಚಿಕನ್ ಕರಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.